Hello guys, hope are doing good. So in this video ನಾವು ಬಂದ್ಬಿಟ್ಟು ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಮ್ಮ ಒಂದು ಸಿಲೆಬಸ್ನ ಯಾವ ಥರ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕಂತೇಳಿ ಈ ವಿಡಿಯೋನ ಟಿಲ್ ಎಂಡ್ವರೆಗೂ ನೋಡಿ ಅಂಥೇಳಿ ನನ್ನ ಒಂದು ಸಜೆಷನ್ ಆಗಿರುತ್ತೆ. ಮಿಡ್ಲ್ ಆಫ್ ದ ವಿಡಿಯೋ ಐ ಆಮ್ ಗೋನಾ ಎಕ್ಸ್ಪ್ಲೈನ್ ಯು ಸಮ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ದ್ಯಾಟ್ ಯು ಶುಡ್ ರಿಮೆಂಬರ್. ಸೊ ಅದಕ್ಕಂತ ಹೇಳಿ ಈ ವಿಡಿಯೋನ ಟಿಲ್ ಎಂಡ್ವರೆಗೂ ನೋಡಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಹೇಳ್ತಾ ನಾವು ನಮ್ಮ ವಿಡಿಯೋನ ಪ್ರೊಸೀಡ್ ಮಾಡೋಣ ಬನ್ನಿ. ಸೊ ನಿಮ್ಮ ಒಂದು ಸ್ಕೂಲ್ಸಲ್ಲಿ ಎಲ್ಲ ಒಂದು ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ ಆಲ್ಮೋಸ್ಟ್. ನೌ ಇಟ್ ಈಸ್ ಟೈಮ್ ಟು ರಿವೈಸ್ ರೈಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಟೈಮ್ ನೀವೇನು ಮಾಡಬೇಕು, ಎಲ್ಲ ಚಾಪ್ಟರ್ಸಲ್ಲಿರುವಂತಹ ಫಸ್ಟ್ ನಿಮಗೆ ಅರ್ಥ ಆಗಿರುವಂತಹ ಚಾಪ್ಟರ್ಸ್ ಒಂದು ಲೀಸ್ಟ್ ಮಾಡಿದರೆ, ಅರ್ಥ ಆಗದೇ ಇರುವಂತಹ ಚಾಪ್ಟರ್ಸ್ನ ಇನ್ನೊಂದು ಲೀಸ್ಟ್ ಮಾಡಿ. ಸೊ ಈ ಥರ ಎರಡು ಸಪ್ರೇಟಾಗಿ ಲೀಸ್ಟ್ ಮಾಡಿದಾಗ ನಿಮಗೆ ಅರ್ಥ ಆಗಿರುವಂತಹ ಚಾಪ್ಟರ್ಸ್ನ ಕಂಪ್ಲೀಟಾಗಿ ಸೈಡಿಗಿಡ್ರಿ. ಅರ್ಥ ಆಗದೇ ಇರುವಂತಹ ಚಾಪ್ಟರ್ಸ್ನ ತೊಗೊಳ್ಳೋದಾದರೆ ಸೊ ಅದರಲ್ಲಿ ನೀವು ಫಸ್ಟ್ ಆಫ್ ಆಲ್ ಲೈನ್ ಬೈ ಲೈನ್ ಎಲ್ಲ ಒಂದು ಫಾರ್ ಎಕ್ಸಾಂಪಲ್ ಮಿನಿಮಮ್ ನಿಮಗೆ ಏನಿಲ್ಲ ಅಂತಂದರೂ ಒಂದು 4 to 3 ಚಾಪ್ಟರ್ಸ್ ನಿಮಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಲೈನ್ ಬೈ ಲೈನ್ 4 ಡೇಸಲ್ಲಿ ನೀವು ಆ ಚಾಪ್ಟರ್ಸನ್ನ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ. ಸೊ ದಿಸ್ ಈಸ್ ದ ಮೇನ್ ಟಾಸ್ಕ್ ವಿಚ್ ಯು ಹ್ಯಾವ್ ಟು ಡೂ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅರ್ಥ ಇವಾಗ ಫುಲ್ ಎಲ್ಲ ಟೋಟಲ್ ಎಲ್ಲ ಸೇರಿ ರಿವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಂಬರ್ 2 ಬಂದುಬಿಟ್ಟು ಕ್ವಾಲಿಟಿ ಟೈಮ್ ಆ್ಯಂಡ್ ಕ್ವಾಂಟಿಟಿ ಟೈಮ್ನ ಯೂಸ್ ಮಾಡೋದು. ಸೊ ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ನನಗೆ ಒಂದು ಸೆಂಟೆನ್ಸ್ ಏನಿದೆಯಲ್ಲ, ಸೊ ಇದು ಬಂದುಬಿಟ್ಟು ನಮ್ಮ ಒಂದು ಸರ್ ಅಂತಂದರೆ ರಾಘವೇಂದ್ರ ಸರ್ ನಮಗೆ ಹೇಳಿದ್ದಾರೆ. ಸೊ ಅದನ್ನೇ ನಾನು ಫಾಲೋ ಮಾಡಿ ನನ್ನ 10th ಸ್ಟ್ಯಾಂಡರ್ಡಲ್ಲಿ ಸೊ ಅದನ್ನು ನಿಮ್ಮ ಕಡೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಫಾಲೋ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ವಾಟ್ ಈಸ್ ದಿಸ್ ಅಂತಂದರೆ ಕ್ವಾಲಿಟಿ ಟೈಮ್ ಆ್ಯಂಡ್ ಕ್ವಾಂಟಿಟಿ. ನಾವು ಏನು ಓದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಓದಿದ್ದೀವಿ ಅಂತ ಅಲ್ಲ. ಭಾಳಷ್ಟು ಹವರ್ಸ್ನ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಕೂಡ ನಾವು ಭಾಳ ಓದಿರಬೇಕಾಗತ್ತೆ. ಸೊ ಭಾಳ ಹವರ್ಸ್ನ ಯುಟಿಲೈಸ್ ಮಾಡಿಕೊಂಡು ಕೂಡ ನಾವು ಸರಿಯಾಗಿ ಓದದೇ ಇರೋದು ಅದು ತಪ್ಪಾಗಿರುತ್ತೆ. ಸೊ ಅದಕ್ಕಂತ ಹೇಳಿ ಈ ಸ್ಟೇಟ್ಮೆಂಟ್ ನಮಗೆ ಮೀನಿಂಗ್ ಆಗಿರುತ್ತೆ. ಸೊ ಪಾಯಿಂಟ್ ನಂಬರ್ 3 ಬಂದುಬಿಟ್ಟು ನಿಮಗೆ ಅದರಲ್ಲಿ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಸಿಲೆಬಸ್ ಅಂದಾಗ ಯು ನೀಡ್ ಟು ಸಾಲ್ವ್ ದ ಕ್ವೆಶನ್ ಪೇಪರ್ಸ್. ಸೊ PYQs ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ತೆಗೀರಿ. ಏನಿಲ್ಲ ಅಂತಂದರೂ ನೀವು 10 years 10 years ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ತೆಗೆದು ಸಾಲ್ವ್ ಮಾಡೋದಕ್ಕೆ ಶುರು ಮಾಡಿ. ಸೊ ಅದಾದಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೂಡ ಲೈನ್ ಬೈ ಲೈನ್ ಎಲ್ಲ ಸಬ್ಜೆಕ್ಟ್ಸಿಂದು ಮಾಡ್ತಾ ಬನ್ನಿ. ಸೊ ಲೀಸ್ಟ್ ಔಟ್ ಮಾಡ್ಕೊಳ್ಳಿ, ನಾನು ಯಾವುದ್ಯಾವ್ದು ಮಾಡಿದ್ದೀನಿ ಅಂಥೇಳಿ ಅದ್ರಿಗೆ ಮಾರ್ಕ್ ಮಾಡ್ಕೊತಾ ಹೋಗಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹಾಗಿದ್ದರೆ PYQsನ ಯಾವ ಥರ ಸಾಲ್ವ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಹ್ಯಾವ್ ದ ಟೈಮರ್. ಸೊ ಟೈಮರ್ನ ಇಟ್ಕೊಂಡು 2 hours ಕೂತ್ಕೊಂಡು ನೀವು PYQನ ತೆಗೆದು ಒಂದು ಆನ್ಸರ್ ಶೀಟ್ನ ತೆಗೆದು ಟೈಮರ್ನ ಸ್ಟಾರ್ಟ್ ಮಾಡಿ 2 hours ಕಂಪ್ಲೀಟಾಗಿ ನೀವು ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೀವು ಡೇ ಬೈ ಡೇ ಸಾಲ್ವ್ ಮಾಡ್ತಾ ಹೋಗಿ. ಇನ್ ದಿಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಏನಿದೆಯಲ್ಲ, ನಿಮಗೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲ, ದಿಸ್ ಈಸ್ ಯುವರ್ ಪ್ರೀಶಿಯಸ್ ಟೈಮ್ ಟು ಪ್ರೂವ್ ವಾಟ್ ಯು ಆರ್. ಸೊ ದ್ಯಾಟ್ಸ್ ದ ರೀಸನ್ ಇಷ್ಟು ಪಾಯಿಂಟ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಏನಾದರೂ ಫಾಲೋ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಈವನ್ ಇನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂಥೇಳಿ ನಾನು ನಿಮಗೆ ಸಜೆಷನ್ನ ಕೊಡ್ಬೋದು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂಥೇಳಿ ಅನ್ಕೊತಾ ಇದ್ದೀನಿ. ಸೊ ಯೂಸ್ಫುಲ್ ಆದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಾರ್ ಮೋರ್ ಲೈಕ್ ಸ್ಟಡಿ ಹ್ಯಾಕ್ಸ್, ಈ ಥರ ಸ್ಟಡಿ ಹ್ಯಾಕ್ಸ್ ಆಗಲಿ, ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಆಗಲಿ ನಿಮಗೆ ಹೇಳಬೇಕಂತ ತಿಳ್ಕೋಬೇಕು ಅಂತ ಅಂದರೆ ಸೊ ಯು ನೀಡ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಸೊ ಟೇಕ್ ಕೇರ್, ಬಾಯ್ ಬಾಯ್.